ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ನಾವು ರೇಡಿಯೋ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಅನ್ನ ಮಾಡಿದ್ವಿ. ಅಂದ್ರೆ ರೇಡಿಯೋ ಶುರುವಾಗಿದ್ದು ಏನು ಎತ್ತ, ಹಾಗೇನೆ FM ಸ್ಟೇಷನ್ಸ್ಗಳು ಯಾವಾಗ ಶುರುವಾಯಿತು, ಅವುಗಳ ಬಗ್ಗೆ AM ಬ್ರಾಡ್ಕಾಸ್ಟ್ ಮತ್ತೆ FM ಬ್ರಾಡ್ಕಾಸ್ಟ್ ನಡುವೆ ಏನೆಲ್ಲ ವ್ಯತ್ಯಾಸಗಳನ್ನ ನಾವು ಗುರ್ತಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ವಿಡಿಯೋದಲ್ಲಿ ಕೂಡ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು FM ಶುರುವಾಗಿದ್ದು ಯಾವಾಗ, ಹೇಗೆ ಶುರುವಾಯಿತು, ಹಾಗೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಸಾರ್ವಜನಿಕ ಸೇವಾ ಪ್ರಸಾರ ಅಂತ ಹೇಳಿ ಕರೀತಾರೆ, ಅವುಗಳು ಶುರುವಾಗಿದ್ದು ಹೇಗೆ, ಹಾಗಾದ್ರೆ ಸಾರ್ವಜನಿಕ ಸೇವಾ ಪ್ರಸಾರ ಅಂದ್ರೆ ಏನು, ಯಾವ ರೀತಿ ಅದನ್ನ ಡಿಫೈನ್ ಮಾಡಬಹುದು, ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಒಂದಷ್ಟು ಚರ್ಚೆಯನ್ನ ಕೂಡ ನಾವು ಈ ವಿಡಿಯೋದಲ್ಲಿ ಮಾಡೋಣ. After that, the government decided not to renew contracts given to private operators. ಸೊ ನಾನು ನಿಮಗೆ ಹೇಳಿದೆ 1977ರಲ್ಲಿ ಫಸ್ಟ್ ಟೈಮು ಇಂಡಿಯಾಗೆ ಯಾವಾಗ ಈ FM ಸ್ಟೇಷನ್ಸ್ಗಳು ಶುರುವಾಗತ್ತೆ, ಆಗ್ಲೇನೆ 1990s ಅಲ್ಲಿ ಇವರು ಪ್ರೈವೇಟ್ನವ್ರಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ, ಆಪರೇಷನ್ಸ್ ಅನ್ನ ಕೊಡೋದಕ್ಕೆ. ಅವ್ರಿಗೆ ಅದ್ರಾಗ ಆಲ್ ಇಂಡಿಯಾ ರೇಡಿಯೋ ಮಾತ್ರ 1990s ವರೆಗೆ ಕೂಡ ಇತ್ತು. ಅದಾದ್ಮೇಲೆ ಯಾವುದೇ ಪ್ರೈವೇಟ್ ಬ್ರಾಡ್ಕಾಸ್ಟ್ನವರು ಕೂಡ ಇಂಡಿಯಾದಲ್ಲಿ ಇರಲಿಲ್ಲ ಅಂತ ಹೇಳಿ ಕೂಡ ಹೇಳಿದ್ದೆ. ಸೊ ಅದಾದ್ಮೇಲೆ 1990s ಅಲ್ಲಿ ಟೈಮ್ಸ್ ಗ್ರೂಪ್ನವರು ಕೂಡ ಈ ಒಂದು FM ಅನ್ನ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದಾದ್ಮೇಲೆ ಗವರ್ನಮೆಂಟ್ ಡಿಸೈಡ್ ಮಾಡುತ್ತೆ ನಾಟ್ ಟು ರಿನ್ಯೂ ದ ಕಾಂಟ್ರಾಕ್ಟ್. ಅವರು ಯಾವಾಗ ಟೈಮ್ಸ್ ಗ್ರೂಪ್ನವರು ಒಂದು ಇದನ್ನ ಪರ್ಚೇಸ್ ಮಾಡಿದ್ರು, ಅದಾದ್ಮೇಲೆ ಮತ್ತೆ ನಾವು ಅದನ್ನ ರಿನ್ಯೂವಲ್ ಮಾಡಲ್ಲ ಅನ್ನುವಂತ ಒಂದು ತೀರ್ಮಾನವನ್ನ ಕೂಡ ಸರ್ಕಾರ ತೆಗೆದುಕೊಳ್ಳುತ್ತೆ. ಸೊ ಅದಾದ್ಮೇಲೆ ಇನ್ಸ್ಟೆಡ್ ಇನ್ 2000 the government announced the action of 108 FM frequencies across India. ಅದಾದ್ಮೇಲೆ 1990ರಿಂದ 2000ರವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರೈವೇಟ್ ಕಾಂಟ್ರಾಕ್ಟ್ ಗಳನ್ನ ಕೊಡೋದಿಲ್ಲ. ಆದರೆ 2000 ನಲ್ಲಿ ಮತ್ತೆ ಗವರ್ನಮೆಂಟ್ ಡಿಸೈಡ್ ಮಾಡುತ್ತೆ 108 FM ಫ್ರೀಕ್ವೆನ್ಸಿಗಳನ್ನ ಅದು ಸೇಲ್ ಮಾಡಬೇಕು, ಅಂದ್ರೆ ಬೇರೆ ಪ್ರೈವೇಟ್ನವರಿಗೆ ಅದನ್ನ ಕೊಡಬೇಕು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂತ ಒಂದು ಡಿಸಿಷನ್ ಕೂಡ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಒಂದು ಬಿಡ್ ಅನ್ನ ಕರೆಯುತ್ತೆ, ಒಂದು ಆಕ್ಷನ್ ಅನ್ನ, ಹರಾಜನ್ನ ಕೂಡ ಕರೀತಕ್ಕಂತಹದ್ದು. ಸೊ ಇಡೀ ಭಾರತದಾದ್ಯಂತ ಇದನ್ನ ಆಕ್ಷನ್ ಅನ್ನ ಕೂಡ ಕಾಲ್ ಫಾರ್ ಮಾಡ್ತಾರೆ. ಬರೀ ಮೆಟ್ರೋಪಾಲಿಟನ್ ಸಿಟೀಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಸಿಟೀಸ್ಗಳನ್ನು ಕೂಡ ಸೇರಿದ ಹಾಗೆ ಎಂಟೈರ್ ಇಂಡಿಯಾದಲ್ಲಿ ಅವರು ಈ ಒಂದು ಫ್ರಾಂಚೈಸಿಗಳನ್ನ ತಗೊಳ್ಳಿಕ್ಕೆ ಅಥವಾ ಯಾರು ಆ ಬಿಡ್ ಅನ್ನ ತಗೊಳ್ತಾರೆ ಅವ್ರಗಳಿಗೆ ಅವರು ಆಕ್ಷನ್ ಅನ್ನ ಕಾಲ್ ಫಾರ್ ಮಾಡ್ತಾರೆ. ಸೊ ಓಪನಿಂಗ್ ಅಪ್ ದ FM ಬ್ರಾಡ್ಕಾಸ್ಟಿಂಗ್ ಇಂಡಸ್ಟ್ರಿ ಟು ಪ್ರೈವೇಟ್ ಕಾಂಪಿಟೇಷನ್. ಸೊ ಅವಾಗ FM ಬ್ರಾಡ್ಕಾಸ್ಟ್ಗಳು ಅಂದ್ರೆ ಏನು ಆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಏನಿತ್ತು ಆ ಇಂಡಸ್ಟ್ರಿಯನ್ನ ಪ್ರೈವೇಟ್ನವ್ರಿಗೆ ಪೈಪೋಟಿದಾರರು ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿವರೆಗೆ ಕೂಡ 2000 ಅಂಟಿಲ್ 2000 ಒಂದ್ ರೀತಿ ಹೇಳ್ಬೇಕಂದ್ರೆ 2000 ವರೆಗೂ ಕೂಡ ಈ FM ಸಂಬಂಧಪಟ್ಟ ಹಾಗೆ ಯಾರು ಪ್ರೈವೇಟ್ ಇಂಡಸ್ಟ್ರಿಯವ್ರು ಯಾರು ಕೂಡ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ ಒಂದು. ಮತ್ತೆ ಅಲ್ಲಿ ಪ್ರೈವೇಟ್ನವರು ಕಾಂಪಿಟೇಷನ್ ಅಂತಕ್ಕಂಥದ್ದು ಪಬ್ಲಿಕ್ ಸರ್ವಿಸ್ ಅವ್ರಿಗೆ ಇರಲಿಲ್ಲ. ಸೊ ಕಂಪ್ಲೀಟ್ ಇದ್ದಂಥದ್ದು ಬರೀ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತ್ರ ಇತ್ತು. ಸೊ ಹಾಗಾಗಿ 2000 ಇಂದ ಮುಂದಕ್ಕೆ ಯಾವಾಗ ಗವರ್ನಮೆಂಟ್ ಮತ್ತೆ ಆಕ್ಷನ್ ಅನ್ನ ಕರೆಯುತ್ತೆ, 108 FM ಫ್ರೀಕ್ವೆನ್ಸಿಗಳನ್ನ ಅದು ಸೇಲ್ ಮಾಡತ್ತೆ ಪ್ರೈವೇಟ್ನವರಿಗೆ, ಅವಾಗ ಆಲ್ ಇಂಡಿಯಾ ರೇಡಿಯೋದವರಿಗೆ ಕಾಂಪಿಟೇಷನ್ ಅನ್ನೋದು ಶುರುವಾಗುತ್ತೆ. ಅಂಟಿಲ್ ದಟ್ ಅರೌಂಡ್ 2000 ತನಕನೂ ಕೂಡ 1927 ಇಂದ ಹಿಡಿದು 2000 ವರೆಗೂ ಕೂಡ ಆಲ್ ಇಂಡಿಯಾ ರೇಡಿಯೋದವರಿಗೆ ಯಾವುದೇ ರೀತಿಯ ಕಾಂಪಿಟೇಟರ್ಗಳು ಕೂಡ ಇರಲಿಲ್ಲ. ಆಲ್ ಇಂಡಿಯಾ ರೇಡಿಯೋ ಮಾತ್ರ ಅದು ಏನೋ ಪ್ರೋಗ್ರಾಮ್ಸ್ಗಳಿತ್ತು ಅದೆಲ್ಲವನ್ನೂ ಕೂಡ ಅವರಷ್ಟೇ ಬ್ರಾಡ್ಕಾಸ್ಟ್ ಅನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಸೊ ರೇಡಿಯೋ ಸಿಟಿ ಬ್ಯಾಂಗ್ಳೂರ್ ಸ್ಟಾರ್ಟೆಡ್ on July 3rd, 2001 is India's first private FM radio station. So 2001 July 3rd Radio City Bangalore station ಶುರುವಾಗುತ್ತೆ. That is the first private FM radio station in India. So ಇಂಡಿಯಾದಲ್ಲೇನೆ ಮೊದಲ ಒಂದು ರೇಡಿಯೋ ಸ್ಟೇಷನ್ ಕೂಡ ಪ್ರಾರಂಭ ಆಗ್ತದೆ. ಅಲ್ಲಿವರೆಗೂ ಕೂಡ ಪ್ರೈವೇಟ್ ಆರ್ಗನೈಸೇಷನ್ ಅಥವಾ ಪ್ರೈವೇಟ್ FM ಅನ್ನೋ ಕಾನ್ಸೆಪ್ಟ್ ಇಂಡಿಯಾದಲ್ಲೇ ಇರಲಿಲ್ಲ. ಸೊ ಅದನ್ನ ಶುರು ಮಾಡಿದ್ದು ಕೂಡ ಟೈಮ್ಸ್ ಗ್ರೂಪ್ ಅವರೇ ಕೂಡ ಶುರು ಮಾಡ್ತಾರೆ. ದ ಟೈಮ್ಸ್ ಗ್ರೂಪ್ ರೀಬ್ರಾಂಡೆಡ್ ದರ್ ರೇಡಿಯೋ ಆಪರೇಷನ್ ಎಸ್ಟಾಬ್ಲಿಷಿಂಗ್ ದ ರೇಡಿಯೋ ಮಿರ್ಚಿ ಬ್ರ್ಯಾಂಡ್.
ಮೊದಲು ಈ ರೇಡಿಯೋ ಸಿಟಿಯನ್ನ ಶುರು ಮಾಡಿದವರು ಕೂಡ ಟೈಮ್ಸ್ ಗ್ರೂಪ್ನವರೇ ಶುರು ಮಾಡ್ತಾರೆ. ಆ ಒಂದು ರೇಡಿಯೋ ಸಿಟಿ ಅನ್ನುವಂತ ಹೆಸರು ಏನಿದೆ ಅದನ್ನ ಅವರು ರೀಬ್ರ್ಯಾಂಡ್ ಮಾಡ್ತಾರೆ. ರೀಬ್ರ್ಯಾಂಡ್ ಮಾಡಿ ಮಿರ್ಚಿ ಅಂತ, ರೇಡಿಯೋ ಮಿರ್ಚಿ ಅಟ್ ಪ್ರೆಸೆಂಟ್ ಇವನ್ ಟುಡೇ ಇಟ್ ಈಸ್ ಆಲ್ಸೋ ಎಕ್ಸಿಸ್ಟಿಂಗ್, ಇವತ್ತಿಗೂ ಕೂಡ ಇದೆ. ರೇಡಿಯೋ ಸಿಟಿ ಟೈಮ್ಸ್ ಗ್ರೂಪ್ನವ್ರ ಹತ್ರ ಇವತ್ತು ಉಳಿದಿಲ್ಲ, ಬೇರೆಯವರು ಅದನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಅದು ಮುಂದೆ ಬರುತ್ತೆ, ಮುಂದೆ ನೋಡೋಣ. ಸೊ ರೇಡಿಯೋ ಸಿಟಿ ಬ್ಯಾಂಗ್ಳೂರ್ ಸ್ಟಾರ್ಟೆಡ್ ಆನ್ July 3rd, 2001, 2001 ಜುಲೈ 3ನೇ ತಾರೀಕು ರೇಡಿಯೋ ಸಿಟಿ ಬೆಂಗಳೂರು ತನ್ನ ಕಾರ್ಯವನ್ನ ಪ್ರಾರಂಭಿಸುತ್ತೆ. ಸೊ ಅದು ಇಂಡಿಯಾದಲ್ಲಿ, ಭಾರತದಲ್ಲೇ ಮೊದಲ ಪ್ರೈವೇಟ್ FM ರೇಡಿಯೋ ಸ್ಟೇಷನ್ ಅಂತ ಹೇಳಿ ಕೂಡ ಅನಿಸ್ಕೊಂಡಿರ್ತಕ್ಕಂಥ. ಸೊ ಈ ಟೈಮ್ಸ್ ಗ್ರೂಪ್ನವರು ಕೂಡ ಅವರ ಬ್ರ್ಯಾಂಡ್ ಅನ್ನ ರೀನೇಮ್ ಮಾಡ್ತಾರೆ, ಅವರ ಆಪರೇಷನ್ಸ್ ಗಳನ್ನೆಲ್ಲವನ್ನೂ ಕೂಡ ಅವರು ರೀಬ್ರ್ಯಾಂಡ್ ಮಾಡ್ತಾರೆ, ಎಸ್ಟಾಬ್ಲಿಷಿಂಗ್ ದ ರೇಡಿಯೋ ಮಿರ್ಚಿ ಬ್ರ್ಯಾಂಡ್. ಸೊ ರೇಡಿಯೋ ಮಿರ್ಚಿ ಅಂತ ಹೇಳ್ಬಿಟ್ಟು ಟೈಮ್ಸ್ ಇದಂತ ಹೇಳ್ಬಿಟ್ಟು ಹೇಳಿ ಅವರು ಟೈಮ್ಸ್ FM ಅಂತ ಹೇಳಿ ಫಸ್ಟ್ ಶುರು ಮಾಡ್ತಾರೆ. ಅದನ್ನ ಅವರು ಮತ್ತೆ ರೀಬ್ರ್ಯಾಂಡ್ ಮಾಡಿ ಅದನ್ನ ಮಿರ್ಚಿ ಬ್ರ್ಯಾಂಡ್, FM ರೇಡಿಯೋ ಅಥವಾ ರೇಡಿಯೋ ಮಿರ್ಚಿ ಅನ್ನೋ ಬ್ರ್ಯಾಂಡ್ ಅನ್ನ ಕೂಡ ಅವರು ಹೆಸರನ್ನ ಕೂಡ ಕೊಡ್ತಕ್ಕಂಥದ್ದು. ದ ಫಸ್ಟ್ ರೇಡಿಯೋ ಮಿರ್ಚಿ ಸ್ಟೇಷನ್ ಬಿಗೇನ್ ಬ್ರಾಡ್ಕಾಸ್ಟ್ ಆನ್ October 4, 2001 ಇನ್ ಇಂದೋರ್. ಸೊ ಈ FM ಏನು ರೇಡಿಯೋ ಮಿರ್ಚಿ ಏನಿದೆ ಅವರ ಒಂದು ಟೈಮ್ಸ್ ಗ್ರೂಪಿನ ಅಂಡರ್ ನಲ್ಲಿ ಬಂದಂತಹ ಈ ಮಿರ್ಚಿ ಬ್ರ್ಯಾಂಡ್ ಏನಿದೆ ಹೌದು ಮೊದಲ ಬಾರಿಗೆ, ಪ್ರಪ್ರಥಮ ಬಾರಿಗೆ October 4, 2001 ನಲ್ಲಿ ಇಂದೋರ್ ನಲ್ಲಿ ಕೂಡ ತನ್ನ ಬ್ರಾಡ್ಕಾಸ್ಟ್ ಅನ್ನ ಕೂಡ ಶುರು ಮಾಡ್ತಕ್ಕಂಥದ್ದು. Indian policy currently states that these broadcasters are assessed a one-time entry fee OTEF for a license period of 10 years. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿಯನ್ ಪಾಲಿಸಿ ಏನು ಆಕ್ಷನ್ ಕರೀತಾರೆ ಅಂದ್ರೆ, ನಾನು ಈಗಾಗಲೇ ಹೇಳ್ದ ಹಂಗೆ 2000ದಲ್ಲಿ ಮತ್ತೊಮ್ಮೆ ಆಕ್ಷನ್ ಕರೀತಾರೆ. ಸೊ ಅವಾಗ 108 FM ಫ್ರೀಕ್ವೆನ್ಸಿಗಳನ್ನ ಇವರು ಪ್ರೈವೇಟ್ ಅವ್ರಿಗೆ ಸೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಕೂಡ ನಾನು ನಿಮ್ಗೆ ಹೇಳಿದೆ. ಸೊ ಇಲ್ಲಿ ಏನ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತಂದ್ರೆ, ಈ ಆಕ್ಷನ್ ಮಾಡಿ ಅದನ್ನೆಲ್ಲವನ್ನೂ ಪ್ರೈವೇಟ್ನವ್ರಿಗೆ ವಹಿಸ್ಕೊಡ್ತಕ್ಕಂತಹ ಸಂದರ್ಭಗಳಲ್ಲಿ ಒನ್ ಟೈಮ್ ಎಂಟ್ರಿ ಫೀ ಅಂತ ಹೇಳಿ ಕೂಡ ಅವರು ಕೊಡ್ತಾರೆ. ಸೊ ಏನಪ್ಪಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ IPL ಬಿಡ್ ನಾನು ಮಾಡ್ಬೇಕಂತ ಇದ್ರೆ, IPL ಬಿಡ್ ಮಾಡ್ಬೇಕಾದ್ರೆ ನಾನು ಇನಿಷಿಯಲಿ ಈಸ್ಟ್ ಅಮೌಂಟ್ ಅಂತ ನಾನು ಫಸ್ಟ್ ಅಲ್ಲಿ ಒಂದು ಡೆಪಾಸಿಟ್ ಅನ್ನ ಇಡ್ಬೇಕು. ಆ ಡೆಪಾಸಿಟ್ ಅನ್ನ ಇಟ್ಟ ಮೇಲೆನೆ ನನಗಲ್ಲಿ ಆಕ್ಷನ್ ಮಾಡ್ಲಿಕ್ಕೆ ಎಂಟ್ರಿ ಇರುತ್ತೆ. ಸೊ ಹಾಗೇನೆ ಪ್ರೈವೇಟ್ ಸೆಕ್ಟರ್ಸ್ನವ್ರಿಗೂ ಕೂಡ ಹಾಗೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಈ ಪ್ರೈವೇಟ್ FM ಸ್ಟೇಷನ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಯಾವ ಕಂಪನಿಗಳು ಅಥವಾ ಯಾವ ಬ್ರ್ಯಾಂಡ್ನವರು ತುಂಬಾ ಇಷ್ಟಪಡ್ತಾರೆ ಅಥವಾ ಅವರು ತಗೊಳ್ಬೇಕಂತ ಹೇಳಿ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ, ಅಂತವ್ರಿಗೆ ಬರ್ಲಿಕ್ಕೆ ಫಸ್ಟ್ ಇದ್ರೊಳಗಡೆ ಇಂಡಸ್ಟ್ರಿ ಒಳಗಡೆ, ಈ ಇಂಡಿಯನ್ FM ಇದ್ರೊಳಗಡೆ ಇಂಡಸ್ಟ್ರಿ ಒಳಗಡೆ ಬರ್ಲಿಕ್ಕೆ ಅವರಿಗೆ ಒನ್ ಟೈಮ್ ಎಂಟ್ರಿ ಫೀ ಅಂತ ಹೇಳಿ ಕೂಡ ಇಡ್ತಾರೆ. ಸೊ ಅದು 10 ವರ್ಷಕ್ಕೆ, ಅಂದ್ರೆ ಫಾರ್ ಎ ಲೈಸೆನ್ಸ್ ಪೀರಿಯಡ್ ಆಫ್ 10 years. ಸೊ ಈ ಒಂದ್ಸರಿ ನೀವು ಒನ್ ಟೈಮ್ ಎಂಟ್ರಿ ಫೀ ಅನ್ನ ಕಟ್ಬಿಟ್ಟು ಆಕ್ಷನ್ ನಲ್ಲಿ ನೀವು ಒಂದಷ್ಟು ಇದಕ್ಕೆ ನೀವು ಯಾವುದೋ ಒಂದು ರೇಡಿಯೋ FM ಏರ್ ಟೈಮ್ ಅನ್ನ ನೀವು ಬ್ಲಾಕ್ ಮಾಡ್ಕೊಂಡಿದ್ದೀರಿ ಅಥವಾ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ ನಿಮಗೆ 10 ವರ್ಷಕ್ಕೆ ಲೈಸೆನ್ಸ್ ಅನ್ನ ಕೂಡ ಗವರ್ನಮೆಂಟ್ ನಿಮಗೆ, ಅಥವಾ ನಿಮಗೆ ಆ ಒಂದು ಕಂಪನಿಗೆ 10 ವರ್ಷ ಲೈಸೆನ್ಸ್ ಅನ್ನ, ಪರವಾನಗಿಯನ್ನ ಕೂಡ ಕೊಡ್ತಕ್ಕಂಥದ್ದು. ಆ ಪರವಾನಗಿಯನ್ನ ಇಟ್ಕೊಂಡು ಅವರು 10 ವರ್ಷಗಳ ಕಾಲ ತನ್ನ ರೇಡಿಯೋ ಸ್ಟೇಷನ್ಸ್ ಅನ್ನ ಅವರು ರನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದಾದ್ಮೇಲೆ 10 ವರ್ಷ ಆದ್ಮೇಲೆ ತನ್ನ ಲೈಸೆನ್ಸ್ ಅನ್ನ ಅವರು ಮತ್ತೆ ರಿನ್ಯೂವಲ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅವರು ಒನ್ ಟೈಮ್ ಎಂಟ್ರಿ ಫೀಸ್ ಅನ್ನ ಕೂಡ ಮತ್ತೊಮ್ಮೆ ಅವರು ಪೇ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯ ಒಂದು ಪಾಲಿಸಿಯನ್ನ ಕೂಡ ಈ ಒಂದು ಪ್ರೈವೇಟ್ ಸೆಕ್ಟರ್ನವ್ರಿಗೆ ಇಂಡಿಯನ್ ಗವರ್ನಮೆಂಟ್ ಕೂಡ ಮಾಡ್ತಕ್ಕಂಥದ್ದು. ಸೊ ಅಂಡರ್ ದ ಇಂಡಿಯನ್ ಅಕೌಂಟಿಂಗ್ ಸಿಸ್ಟಮ್ ದಿಸ್ ಅಮೌಂಟ್ ಈಸ್ ಇನ್ಕ್ರೀಸ್ಡ್ ಓವರ್ ದ 10-year period at 10% per annum. ಸೊ ಈ ಒಂದು ಅದರ ಜೊತೆಗೆ ಅಂಡರ್ ದ ಇಂಡಿಯನ್ ಅಕೌಂಟಿಂಗ್ ಸಿಸ್ಟಮ್ ಅಂದ್ರೆ ಇವತ್ತಿನ ಅಂದ್ರೆ ಭಾರತದ ಒಂದು ಈ ಲೆಕ್ಕದ ಸಿಸ್ಟಮ್ ಏನಿದೆ, ಒಂದು ವ್ಯವಸ್ಥೆ ಏನಿದೆ, ಅದರ ಪ್ರಕಾರ ದಿಸ್ ಅಮೌಂಟ್ ಇಸ್ ಇನ್ಕ್ರೀಸ್ಡ್ ಓವರ್ ದ 10-year period. 10 ವರ್ಷದಲ್ಲಿ ಇದು ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿ ವರ್ಷವೂ ಕೂಡ ಇವರು ಹಣವನ್ನ ಪೇ ಮಾಡಬೇಕು. ಬರೀ 10 ವರ್ಷಕ್ಕೆ ಇವರು ಒಂದ್ಸರಿ ಲೈಸೆನ್ಸ್ ಅನ್ನ, ಅಂದ್ರೆ ಒನ್ ಟೈಮ್ ಎಂಟ್ರಿ ಫೀಸ್ ಅನ್ನ ತಗೊಂಡು ಅವ್ರಿಗೆ 10 ವರ್ಷಕ್ಕೆ ಅವರು ಲೈಸೆನ್ಸ್ ಅನ್ನ ತಗೊಂಡ್ರು ಅಂತಂದ್ರೆ ಇನ್ನು ನೆಕ್ಸ್ಟ್ 10 yearsಗೆ ಮತ್ತೆ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ, ಇಫ್ ದೇ ಆರ್ ವಿಲ್ಲಿಂಗ್ ಟು ರಿನ್ಯೂವಲ್ ದೇರ್ ಲೈಸೆನ್ಸ್ ಪೀರಿಯಡ್ ಫಾರ್ ಅನದರ್ 10 years, ದೇ ಹ್ಯಾವ್ ಟು ಪೇ 10% more fees than first time they have paid. ಸೊ ಅವರು ಏನು ಫಸ್ಟ್ ಹಣವನ್ನ ಒನ್ ಟೈಮ್ ಎಂಟ್ರಿ ಫೀ ಅನ್ನ ಅವ್ರು ಏನು ಫಸ್ಟ್ ಟೈಮ್ ಅವರು ಪೇ ಮಾಡಿದ್ದಾರೆ, ಅದು ಸೆಕೆಂಡ್ ಟೈಮ್ ಅಂದ್ರೆ ಸೆಕೆಂಡ್ 10 yearsಗೆ ಮತ್ತೆ ಅವರು ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡ್ಕೊಳ್ಬೇಕು ಅಂತ ಅನ್ನೋದಾದ್ರೆ
ಫಸ್ಟ್ ಪೇ ಮಾಡಿದ ಹಣದಲ್ಲಿ 10% ಹೆಚ್ಚು ಹಣವನ್ನ ಕೂಡ ಅವರು ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಆ ಒಂದು ಸಿಸ್ಟಮ್ ಅನ್ನ ಕೂಡ ಏನು ಆ ಒಂದು FM ಬಿಡ್ ಮಾಡ್ಬೇಕಾದ್ರೆ ಆ ತರದ ಒಂದಷ್ಟು ರೆಗ್ಯುಲೇಷನ್ಸ್ ಅನ್ನ ಕೂಡ ಅವರು ಹೇಳ್ತಾರೆ. ದ ಆನ್ಯುವಲ್ ಲೈಸೆನ್ಸ್ ಫೀ ಫಾರ್ private broadcasters is either 4% of revenue share or 10% of reserve price, whichever is higher. ಅಷ್ಟೇ ಅಲ್ಲದೆ 10 ಇಯರ್ಸ್ಗೆ ಅವರು ಹಣವನ್ನ ಲೈಸೆನ್ಸ್ ಅನ್ನ ತಗೊಳ್ಳಿಕ್ಕೆ ಪೇ ಮಾಡೋದು ಅಷ್ಟೇ ಅಲ್ಲದೆ ಪ್ರೈವೇಟ್ ಬ್ರಾಡ್ಕಾಸ್ಟ್ ಅವರು 1 ವರ್ಷ ಒಂದು ಲೈಸೆನ್ಸ್ ಅನ್ನ ಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ ಅವ್ರೇನ್ ಮಾಡ್ಬೇಕು, 4% ಹಣವನ್ನ ಕೊಡಬೇಕು. ಇಲ್ಲಾಂದ್ರೆ ಅವ್ರಿಗೆ ಏನು ರೆವಿನ್ಯೂ ಅಮೌಂಟ್ ಏನ್ ಬರುತ್ತೆ ಅವ್ರಿಗೆ ಬೇರೆ ಬೇರೆ ಕಮರ್ಷಿಯಲ್ ಇದರಿಂದ ಅಥವಾ ಬೇರೆ ಯಾರಾದ್ರೂ ಸಮ್ ಸ್ಪಾನ್ಸರ್ಸ್ ಪ್ರೋಗ್ರಾಮ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಅವ್ರಿಗೆ ಏನೆಲ್ಲ ರೆವಿನ್ಯೂ ಸೋರ್ಸ್ ಇಂದ ಹಣ ಅವ್ರಿಗೆ ಇನ್ಕಮ್ ಅಂತ ಹೇಳಿ ಬರುತ್ತೆ, ಆ ಇನ್ಕಮ್ ನಲ್ಲಿ 4% ಗವರ್ನಮೆಂಟ್ಗೆ ಪೇ ಮಾಡಬೇಕು. ಆರ್ 10% ಆಫ್ ರಿಸರ್ವ್ ಪ್ರೈಸ್, ಅವ್ರು ಏನು 1 ಟೈಮ್ ಎಂಟ್ರಿ ಫೀ ಅಂತ ಏನು ಕೊಟ್ಟಿರ್ತಾರೆ ಆ ಹಣದಲ್ಲಿ 10% ಅನ್ನ ಕೊಡಬೇಕು ಅಥವಾ 4% ರೆವಿನ್ಯೂ ಶೇರ್. ಸೊ ವಿಚ್ ಎವರ್ ಇಸ್ ಹೈಯರ್, ಯಾವುದು ಹೆಚ್ಚು ಇರುತ್ತೆ ಅಷ್ಟು ಹಣವನ್ನ ಅವರು ಸರ್ಕಾರಕ್ಕೆ, ಪ್ರೈವೇಟ್ನವರು ಸರ್ಕಾರಕ್ಕೆ ಹಣವನ್ನ ಪೇ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಂಡಿಯಾಸ್ ಅರ್ಲಿಯರ್ ಅಟೆಂಪ್ಟ್ಸ್ ಟು ಪ್ರೈವೇಟೈಸ್ ಇಟ್ಸ್ FM ಚಾನೆಲ್ ran into rough weather when private players bid heavily. ಸೊ ಮೊದಲು ಏನು ಪ್ರೈವೇಟೈಸೇಷನ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇಂಡಿಯಾ, ಸೊ ಅಂದ್ರೆ ಇಂಡಿಯನ್ ಗವರ್ನಮೆಂಟ್ ಯಾವಾಗ ಯೋಚನೆ ಮಾಡ್ತೋ ಅವಾಗ FM ಸ್ಟೇಷನ್ಸ್ಗಳು ಕೂಡ ಕೆಲವೊಂದಷ್ಟು ಸ್ವಲ್ಪ ಗಮನವನ್ನ ಸ್ವಲ್ಪ ಇದ್ ಮಾಡ್ತಾರೆ. ಅದ್ರ 1990ಸ್ಗೆ ಬಂದಾಗ ಸ್ವಲ್ಪ FM ಚಾನೆಲ್ಸ್ಗಳಿಗೆ ಅಷ್ಟೊಂದು ಪ್ರಾಮಿನೆನ್ಸ್ ಇರಲಿಲ್ಲ. ಸೊ ಇವನ್ ಪ್ರೈವೇಟ್ ಕಂಪನಿಯವ್ರಿಗೂ ಕೂಡ ನಮ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಿ ನಮಗೆ ಅದ್ರದ್ದು ರೆವಿನ್ಯೂ ಬರಲಿಲ್ಲ, ಇನ್ಕಮ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ ಏನ್ ಮಾಡಬಹುದು ಹಾಗೆ ಅಂತ ಹೇಳಿ ಎಲ್ಲ ಸ್ವಲ್ಪ ಸಾಕಷ್ಟು ಆಲೋಚನೆಯನ್ನ ಕೂಡ ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದು. ಸೊ ಮತ್ತೊಂದು ಏನಪ್ಪಾ ಅಂತ ಅಂದ್ರೆ, ಸೊ ಪ್ರೈವೇಟ್ನವರು ಏನು ಹಣವನ್ನ ಅವರು ಬಿಡ್ ಮಾಡಿದ್ರು ಅದು ಸ್ವಲ್ಪ ಸಾಕಷ್ಟು ಹೆವಿ ಬಿಡ್ ಕೂಡ ಆಗಿರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಅವ್ರು ತಗೊಳ್ತಾ ಇದ್ರಿಂದ ಸಾಕಷ್ಟು ಹಣವನ್ನ ಅವರು ಪೇ ಮಾಡ್ಬೇಕಾಗಿ ಬರುತ್ತೆ. ಅಂಡ್ ಮೋಸ್ಟ್ ಕುಡ್ ನಾಟ್ ಮೀಟ್ ದರ್ ಕಮಿಟ್ಮೆಂಟ್ಸ್ ಟು ಪೇ ದ ಗವರ್ನಮೆಂಟ್ ದ ಅಮೌಂಟ್ ದೇ ಓನ್ಡ್. ಸೊ ಸರ್ಕಾರಕ್ಕೆ ಕೂಡ ಹಣವನ್ನ ಕೂಡ ಅವ್ರು ಏನು ಕಮಿಟ್ಮೆಂಟ್ ಇಟ್ಕೊಂಡು ಇಷ್ಟೋ 1 ಕೋಟಿನ ಹಣ ನಾವು ಕೊಡ್ತೀವಿ ಗವರ್ನಮೆಂಟ್ಗೆ ಅಂತ ಹೇಳಿ ಏನು ಒಪ್ಕೊಂಡಿದ್ರು ಆ ಹಣವನ್ನ ಅವ್ರು ಕೊಡೋದಕ್ಕೆ ಆಗ್ಲಿಲ್ಲ. ಕೆಲವೊಂದಷ್ಟು ರೆವಿನ್ಯೂ ಇನ್ಕಮ್ ಪ್ರಾಬ್ಲಮ್ ಇರಬಹುದು ಅಥವಾ ಇವರ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಒಂದು FM ಸ್ಟೇಷನ್ಸ್ಗಳು ಪರ್ಫಾರ್ಮೆನ್ಸ್ ಮಾಡದೇನೂ ಕೂಡ ಇರಬಹುದು. ಸೊ ವಾಟ್ ಎವರ್ ಇಟ್ ಮೇ ಬಿ. ಸೊ ಕೆಲವು ಒಂದಷ್ಟು FM ಪ್ರೈವೇಟ್ ಪ್ಲೇಯರ್ಸ್ಗಳು ಏನಿದ್ರು, ಪ್ರೈವೇಟ್ ಕಂಪನಿಗಳು ಏನಿದ್ರು ಅವ್ರುಗಳು ಈ ಒಂದು ಏನು FM ಸ್ಟೇಷನ್ ಸ್ಲಾಟ್ ಅನ್ನ ಅವ್ರೇನು ಪರ್ಚೇಸ್ ಮಾಡಿದ್ರು ಅದನ್ನ ಸರಿಯಾಗಿ ರನ್ ಮಾಡೋದಕ್ಕೆ ಆಗೋದಿಲ್ಲ. ಸಾಕಷ್ಟು ಹಣ ಕೂಡ ಅವ್ರಿಗೆ ಲಾಸ್ ಆಗ್ತಕ್ಕಂಥದ್ದು ಕೂಡ ಆಗತ್ತೆ. ಸೊ ಹಾಗಾಗಿ ಸರ್ಕಾರಕ್ಕೆ ಅವ್ರು ಏನು ಕಮಿಟ್ಮೆಂಟ್ ಒಪ್ಕೊಂಡಿದ್ರು ಆ ಕಮಿಟ್ಮೆಂಟ್ ಅನ್ನ ಕೂಡ ಅವ್ರು ರೀಚ್ ಮಾಡಕ್ಕೆ ಆಗದೇ ಇದ್ದಂತಹ ಸಂದರ್ಭಗಳು ಕೂಡ ಫೇಸ್ ಮಾಡ್ಬೇಕಾಗಿ ಬರುತ್ತೆ. Then next one is the public service broadcasting. ಅಂದ್ರೆ ಸಾರ್ವಜನಿಕ ಸೇವಾ ಪ್ರಸಾರ ಅಂತ ಹೇಳಿ ಕೂಡ ಕರಿತೀವಿ. ಇವತ್ತು ನಾವೇನು ಆಲ್ ಇಂಡಿಯಾ ರೇಡಿಯೋ ಅಥವಾ ಆಕಾಶವಾಣಿ ಅಥವಾ AIR ಅಂತ ನಾವೇನ್ ಕರಿತೇವೆ ಅದನ್ನ ಕೂಡ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಂತಾನೆ ಕೂಡ ಹೇಳ್ತಕ್ಕಂಥದ್ದು. ಸೊ ಅಪಾರ್ಟ್ ಫ್ರಮ್ ವಾಟ್ ಪ್ರಿನ್ಸಿಪಲ್ಸ್ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಶುಡ್ ಬಿ ಬೇಸ್ಡ್ ಅಪಾನ್, the importance of PSB has been thoroughly defined and redefined through varying conferences and summits. So ನಾವು ಏನು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್, ದ ನೇಮ್ ಇಟ್ ಸೆಲ್ಫ್ ಸೇಸ್ ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕರಿಗೆ ಸೇವೆಯನ್ನ ಒದಗಿಸ್ಕೊಡ್ತಕ್ಕಂತಹದ್ದು. ಪದವಿ ಹೇಳ್ತಾ ಇದೆ ಸಾರ್ವಜನಿಕರಿಗೆ ಸೇವೆಯನ್ನ ಒದಗಿಸ್ಕೊಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಪ್ರಸಾರವನ್ನ ಮಾಡ್ತೇವೆ ಅಂತ ಹೇಳಿ. ಸೊ ಅದೆಲ್ಲವನ್ನು ಅಂದ್ರೆ ನಾವು ಏನು ಸರ್ಕಾರ ಹೇಳತ್ತೆ ಅವುಗಳೆಲ್ಲ ಹೊರತುಪಡಿಸಿ ಈ PSB ಅಂದ್ರೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಗೆ ಸಂಬಂಧಪಟ್ಟಾಗ ಅದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಸೊಸೈಟಿಯಲ್ಲಿ, ಎಸ್ಪೆಷಲಿ ಇಂಡಿಯಾದಂತಹ ಒಂದು ಮಲ್ಟಿಲಿಂಗ್ವಲ್ ಮಲ್ಟಿ ಕಲ್ಚರಲ್, ಸೊ ತುಂಬಾ ರೂರಲ್ ಏರಿಯಾ ಬೇಸ್ಡ್ ಕಂಟ್ರಿ ಆಗಿರೋದ್ರಿಂದ ಸೊ ಈ ಒಂದು ಕಂಟ್ರಿಯಲ್ಲಿ ಈ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಸೊ ಟೈಮ್ ತಕ್ಕ ಹಾಗೆ ಅದೆಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವೊಂದ್ಸರಿ ಆ ಡೆಫಿನೇಷನ್ಸ್ಗಳು ಕೂಡ ಚೇಂಜ್ ಆಗ್ತವೆ. ಯಾಕಂದ್ರೆ ಯಾವುದು ಕೂಡ ಸ್ಟಾಗ್ನೆಂಟ್ ವಾಟರ್ ಅಲ್ಲ.
ಸೊ ಹಾಗೆ ಒಂದೊಮ್ಮೆ ನಡೀತಕ್ಕಂತಹ ಆ ಡೆಫಿನೇಷನ್ಸ್ಗಳು ಕೂಡ ಮತ್ತೆ ಅದನ್ನ ಡಿಫೈನ್ ಮಾಡ್ತಕ್ಕಂತಹದ್ದು, ಅದನ್ನ ರೀಡಿಫೈನ್ ಮಾಡ್ತಕ್ಕಂತಹದ್ದು ಕೆಲಸವೂ ಕೂಡ ನಿರಂತರವಾಗಿ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಕೂಡ ಈ ಕಾನ್ಫರೆನ್ಸಸ್ ಗಳಲ್ಲಿ ಸಮಿಟ್ ಗಳನ್ನ ನಾವು ಆರ್ಗನೈಸ್ ಮಾಡ್ತಕ್ಕಂಥ ಸಮಿತಿನ ನಾವು ಸರ್ಕಾರ ಗವರ್ನಮೆಂಟ್ ಏನು ಆ ಒಂದು ಕಾನ್ಫರೆನ್ಸ್ ಗಳನ್ನ ಆರ್ಗನೈಸ್ ಮಾಡುತ್ತೆ, ಬೇರೆ ಬೇರೆ ಕಮಿಟಿಗಳಲ್ಲಿ ಮಾಡತ್ತೆ, ಸಭೆ ಸಮಾರಂಭಗಳನ್ನ ಮಾಡತ್ತೆ. ಅಲ್ಲಿ ಕೂಡ ಅದನ್ನ ಪ್ರತಿ ಸಂದರ್ಭಗಳಲ್ಲೂ ಕೂಡ ಹೊಸದಾಗಿ ಅದನ್ನ ಮರು ವ್ಯಾಖ್ಯಾನವನ್ನ ಮಾಡ್ತಕ್ಕಂತಹ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಹೋಗಿದೆ. ಸೊ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಮೀನ್ PSB has an important role to play in providing access to and participate in public life. ಸೊ ಹಾಗಾದ್ರೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಏನು ಅಂದ್ರೆ ಸಾರ್ವಜನಿಕ ಸೇವಾ ಜಾಹೀರಾತು. ಹಾಗಾದ್ರೆ ಏನು? ನಾವು ಈ ಕಾನ್ಫರೆನ್ಸ್ಗಳಲ್ಲಿ ಸಮ್ಮಿಟ್ಗಳಲ್ಲಿ ನಾವು ಏನ್ ಮಾತಾಡ್ತಾ ಇದ್ದಾರೆ ಅವ್ರುಗಳು ಹೇಳಿದ್ರು, ಅಲ್ಲಿ ಆ ಕನ್ಫ್ಯೂಷನ್ ಬಂದಾಗ ಅವ್ರುಗಳು ಹೇಳ್ತಕ್ಕಂಥದ್ದು ಏನು, ಹಾಗಾದ್ರೆ ಅದರ ವ್ಯಾಖ್ಯಾನ ಏನಿದೆ ಅಂತ ಹೇಳಿ ಬಂದಾಗ has an important role to play in providing access to and participation in public life. ಸೊ ಇವರು ಸಾರ್ವಜನಿಕ ಜನಗಳು ಸಾರ್ವಜನಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಅವರು ಮಹತ್ತರವಾದ ವಿಷಯವನ್ನ ಅವರು ಎಕ್ಸೆಸ್ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇರಬೇಕು. ಸೊ ಸಾರ್ವಜನಿಕವಾಗಿ ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ವಿಷಯಗಳು ತುಂಬಾ ನಡೀತಾ ಇದೆ ನಮ್ಮ ದೇಶದಲ್ಲಿ, ಏನೆಲ್ಲ ಗಲಾಟೆಗಳಾಗ್ತಾ ಇದೆ, ಒಂದಷ್ಟು ಪಾಸಿಟಿವ್ ಚೇಂಜಸ್ ಗಳಾಗ್ತಾ ಇದೆ, ಸಮ್ ನೆಗೆಟಿವ್ ಚೇಂಜಸ್ ಗಳಾಗ್ತಾ ಇದೆ. ಸೊ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಅವು ಎಲ್ಲವೂ ಏನ್ ಆಗ್ತಾ ಇದೆ, ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಆ ತರದ ಎಲ್ಲವನ್ನೂ ಕೂಡ ನಾವು ಎಕ್ಸೆಸ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರಬೇಕು ಒಂದು. ಮತ್ತೆ ಪಾರ್ಟಿಸಿಪೇಷನ್ ಇನ್ ಪಬ್ಲಿಕ್ ಲೈಫ್, ನಾವು ಕೂಡ ನಾನೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಸಮಾಜದ ಈ ಒಂದು ದೇಶದ ನಾಗರಿಕಳಾಗಿ ಸಿಟಿಸನ್ ಆಗಿ ಇಂಡಿಯನ್ ಸಿಟಿಸನ್ ಆಗಿ ಐ ಶುಡ್ ಪಾರ್ಟಿಸಿಪೇಟ್ ಇನ್ ಪಬ್ಲಿಕ್ ಲೈಫ್. ನಾನು ನನ್ನ ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಸಾರ್ವಜನಿಕ ಸೇವಾ ಪ್ರಸಾರಗಳು ಜನರನ್ನ ಪ್ರೇರೇಪಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. Especially in developing countries, PSB can instrumental in promoting access to education and culture. ಅದರಲ್ಲೂ ಕೂಡ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ PSB ಅಥವಾ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಂತಕ್ಕಂತಹದ್ದು ಒಂದು ಎಜುಕೇಶನ್ ಅನ್ನ ಪಡ್ಕೊಳ್ಳಿಕ್ಕೆ, ನಮ್ಮ ಕಲ್ಚರ್ ಏನಿದೆ ವೈವಿಧ್ಯ, ಈಗಾಗಲೇ ಹೇಳಿದೆ ನಮ್ಮಲ್ಲಿ ಮಲ್ಟಿಲಿಂಗ್ವಲ್ ಕಲ್ಚರ್ ಇದೆ, ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜಸ್ ಇದೆ. ಸೊ ಎಲ್ಲವೂ ಕೂಡ ಮಲ್ಟಿಲಿಂಗ್ವಲ್ ಅಲ್ಲಿ ಇದೆ ಇರ್ತಕ್ಕಂಥದ್ದು ಒಂದು, ಮತ್ತೊಂದು ರೂರಲ್ ಬೇಸ್ಡ್ ಆಗಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಮ್ಗೆ ಎಜುಕೇಶನ್ ಅನ್ನ ಎಕ್ಸೆಸ್ ಮಾಡ್ಲಿಕ್ಕೆ ನಾವು ಇಲ್ಲಿ ಬರೀ ಎಜುಕೇಶನ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ ನಾವು ಕಾಲೇಜ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಎಜುಕೇಶನ್ ಅನ್ನ ಪಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಜಸ್ಟ್ ಫಾರ್ಮಲ್ ಎಜುಕೇಶನ್ ಅಷ್ಟೇ ಅಲ್ಲ, ಇನ್ಫಾರ್ಮಲ್ ಎಜುಕೇಶನ್ ನ ಕೂಡ ನಾವು ಎಕ್ಸೆಸ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಸಿಗಬೇಕು. ಹಾಗೇನೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲ್ಚರ್ಸ್ ಗಳು ಏನಿದೆ ಆ ಕಲ್ಚರ್ಗಳು ಕೂಡ ಎಲ್ಲರಿಗೂ ಕೂಡ ಎಕ್ಸೆಸ್ ಮಾಡೋ ಹಾಗೆ ಇರಬೇಕು, ಎಲ್ಲರಿಗೂ ಕೂಡ ಅದು ರೀಚ್ ಆಗೋ ಹಾಗೆ ಇರಬೇಕು. ದೆನ್ ಡೆವಲಪಿಂಗ್ ನಾಲೆಜ್, ಜನಗಳಲ್ಲಿ ನಾಲೆಜ್ ಅನ್ನ ನಾವು ಡೆವಲಪ್ ಮಾಡಬೇಕು. ಬರೀ ಎಜುಕೇಶನ್ ಕೊಟ್ರೆ ಸಾಲದು, ಶಿಕ್ಷಣವನ್ನ ಕೊಟ್ರೆ ಸಾಲದು, ಅವರ ಜ್ಞಾನದ ಮಟ್ಟವನ್ನ ಹೆಚ್ಚು ಮಾಡಬೇಕು. ದೆನ್ ಅಂಡ್ ಫಾಸ್ಟರಿಂಗ್ ಇಂಟ್ರಾಕ್ಷನ್ಸ್ ಅಮಾಂಗ್ ಸಿಟಿಸನ್ಸ್. ಸೊ ಜನಗಳಲ್ಲಿ ಮಾತುಕತೆ ನಡಿಬೇಕು, ಅವರಲ್ಲಿ ಚರ್ಚೆ ಆಗ್ಬೇಕು, ಅವರೊಂದು ಹೆಲ್ದಿ ಡಿಸ್ಕಷನ್ಸ್ ಆಗ್ಬೇಕು, ಅವರು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಬೇಕು, ಏನು ಸಮಸ್ಯೆ ಇದೆ ಅವುಗಳ ಸಮಸ್ಯೆಗಳ ಬಗ್ಗೆ ಅವರು ತಮ್ಮ ಧೈರ್ಯವಾಗಿ ನಿಂತ್ಕೊಂಡು ಪ್ರಶ್ನೆ ಮಾಡೋ ಸಾಮರ್ಥ್ಯವನ್ನ ಅವ್ರಿಗೆ ಬೆಳೆಸ್ಬೇಕು. ಬೇರೆ ಬೇರೆ ದೃಷ್ಟಿಕೋನಗಳಿಂದ ಸುದ್ದಿಗಳನ್ನ ಅವರಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ಅವ್ರುಗಳೆಲ್ಲರಿಗೂ ಕೂಡ ವಿಷಯವನ್ನ ಅವರು ಚರ್ಚೆ ಮಾಡುವ ಹಾಗೆ, ಅವರ ನಡುವೆ ಒಂದಷ್ಟು ಕಮ್ಯುನಿಕೇಶನ್ ಆಗುವ ಹಾಗೆ ಮಾಡಬೇಕು. ಆ ನಿಟ್ಟಿನಲ್ಲಿ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ನ ಒಂದು ರೋಲ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂತ ಮಾತನ್ನ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. For the majority of the world population comprising inhabitants of huge rural areas and illiterate people. ಸೊ ನಮ್ಮಲ್ಲಿ ನೋಡ್ತಾ ಇದ್ದೇವೆ ಇಡೀ ವರ್ಲ್ಡ್ ಪಾಪ್ಯುಲೇಷನ್ ನ ನೋಡಿದಾಗ ಭಾರತದಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೇವೆ, ಚೈನಾ ಫಸ್ಟ್ ಪ್ಲೇಸ್ ಬರುತ್ತೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಕೂಡ ನಾವು ಇಂಡಿಯಾ ಕೂಡ ಇರ್ತಕ್ಕಂಥದ್ದು. ಸೊ ಮೆಜಾರಿಟಿ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್, ಜಗತ್ತಿನಲ್ಲಿ ಇರತಕ್ಕಂತ ಹೆಚ್ಚಿನ ಜನಸಂಖ್ಯೆಯನ್ನ ಕೂಡ ನಾವು ಭಾರತದಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಸೊ
ಕಂಪ್ರೈಸಿಂಗ್ ಇನ್ಹ್ಯಾಬಿಟೆಂಟ್ಸ್ ಆಫ್ ಹ್ಯೂಜ್ ರೂರಲ್ ಏರಿಯಾಸ್ ಅಂಡ್ ಇಲ್ಲಿಟ್ರೇಟ್ ಪೀಪಲ್. ನಮಗೆ ಗೊತ್ತಿದೆ ಭಾರತವನ್ನ ಒಂದು ಹಳ್ಳಿಗಳ ರಾಷ್ಟ್ರ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ನಮ್ಮಲ್ಲಿ ಹಳ್ಳಿಗಳು ಜಾಸ್ತಿ ಇದೆ, ರೂರಲ್ ಏರಿಯಾ ಬೇಸ್ಡ್ ನಮ್ಮ ಕಂಟ್ರಿ ಕೂಡ ಇರ್ತಕ್ಕಂತಹದ್ದು. ಸೈಮಲ್ಟೇನಿಯಸ್ ಆಗಿ ಇಲ್ಲಿಟ್ರೇಟ್ ಪೀಪಲ್ ಕೂಡ ಹೆಚ್ಚಾಗಿ ಇದ್ದಾರೆ ಕಂಪೇರ್ ಟು ಅದರ್ ಕಂಟ್ರಿ. ಬೇರೆ ದೇಶಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಇಲ್ಲಿಟ್ರಸಿಯ ಪ್ರಾಬ್ಲಮ್ ಇವನ್ ಟುಡೇ ವಿ ಆರ್ ಫೇಸಿಂಗ್, till today we are facing the illiteracy situation. So radio and television remain the most available and widespread ICT, information and communication technology. ಸೊ ನಾವು ಏನಿವತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಮಾತಾಡ್ತೀವಿ ಅಥವಾ ಇಂಟರ್ನೆಟ್ ಅಂತ ಹೇಳಿ ಮಾತಾಡ್ತೀವಿ. ಸೊ ಇವುಗಳ ಮೂಲಕ ರೇಡಿಯೋ ಇರ್ಬೋದು, ಈ ಟೆಲಿವಿಷನ್ ಇರ್ಬೋದು, ಇವುಗಳ ಮೂಲಕವೂ ಕೂಡ ನಾವು ಫಾರ್ಮಲ್ ಅಂಡ್ ಇನ್ಫಾರ್ಮಲ್, ಬೋತ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಈ ತರದ ಎಜುಕೇಶನ್ ಅನ್ನ ಕೂಡ ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಆಗ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ನಮ್ಮ ಟೆಲಿವಿಷನ್ ಮತ್ತೆ ರೇಡಿಯೋಗಳು ಕೂಡ ಒಂದ್ ರೀತಿಯ ಮೇಜರ್ ರೋಲ್ ಅನ್ನ ಕೂಡ ಇಲ್ಲಿ ಪ್ಲೇ ಮಾಡ್ತಾ ಇದೆ. ಸೊ ಮಾಹಿತಿಯನ್ನ ಹಾಗೆ ಮತ್ತೆ ಸಂವಹನ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ನಾವು ಜನಗಳನ್ನ, ಈ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥವ್ರು ಇಲ್ಲಿಟ್ರೇಟ್ ಪೀಪಲ್ ಇದ್ದಾರೆ, ಸೊ ಎಲ್ಲರನ್ನೂ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ವಿತ್ ರೇಡಿಯೋ ಇನ್ ದ ಫಸ್ಟ್ ಪ್ಲೇಸ್ ಆಸ್ ಪ್ರೈಮರಿ ಕಮ್ಯುನಿಕೇಶನ್ ಮೀಡಿಯಂ. ಸೊ ಇವತ್ತಿಗೂ ಕೂಡ ರೇಡಿಯೋವನ್ನ ಪ್ರೈಮರಿ ಕಮ್ಯುನಿಕೇಶನ್ ಮೀಡಿಯಂ ಅಂತಾನೆ ಕೂಡ ಗುರುತಿಸಲಾಗ್ತದೆ. ಈ ಒಂದು ಇಟ್ ಇಸ್ ಟೆಕ್ನಾಲಜಿಕಲಿ ತುಂಬಾ ನಾವು ಫಾರ್ವರ್ಡ್ ಆಗಿದ್ದೀವಿ, ಎಷ್ಟೆಷ್ಟೋ ಹೊಸ ಹೊಸ ಟೆಕ್ನಾಲಜಿಗಳು ಇವತ್ತು ಬರ್ತಾ ಇದೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಏನೇ ಕೂಡ ಬಂದಿರಬಹುದು, ಇವನ್ ಟುಡೇ ವಿ ಕನ್ಸಿಡರ್ಡ್ ರೇಡಿಯೋ ಆಸ್ ದ ಪ್ರೈಮರಿ ಕಮ್ಯುನಿಕೇಶನ್ ಮೀಡಿಯಂ. ಸೊ ಇವತ್ತಿಗೂ ಕೂಡ ನಾವು ರೇಡಿಯೋನ ಪ್ರಾಥಮಿಕ ಸಂವಹನ ಮಾಧ್ಯಮ ಅಂತ ಹೇಳಿ ಕೂಡ ಇವತ್ತಿಗೂ ಕೂಡ ಕನ್ಸಿಡರ್ ಮಾಡಿರ್ತಕ್ಕಂಥ. ಸೊ ಹಾಗಾಗಿ ಇಲ್ಲಿ ಈ ಒಂದು ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕ ಸೇವಾ ಕಾರ್ಯಕ್ರಮಗಳ ಅಥವಾ ಪ್ರಸಾರದ ಒಂದು ಮಹತ್ವ ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ನೈದರ್ ಕಮರ್ಷಿಯಲ್ ನಾರ್ ಸ್ಟೇಟ್ ಕಂಟ್ರೋಲ್ಡ್. ಇಲ್ಲಿ ಯಾವುದು ತುಂಬಾ ಕಂಪ್ಲೀಟ್ ಕಮರ್ಷಿಯಲ್ ಆಗಿ ಇರಬಹುದು ಅಥವಾ ಕಂಪ್ಲೀಟ್ ಆಗಿ ಸ್ಟೇಟ್ ಅದನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸೊ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ಸ್ ಓನ್ಲಿ ರೈಸನ್ ಸೆಂಟರ್ ಈಸ್ ಪಬ್ಲಿಕ್ ಸರ್ವಿಸ್. ಸೊ ಇದ್ರ ಉದ್ದೇಶ ಏನು ಅಂತ ಅಂದ್ರೆ ದ ವರ್ಡ್ ಇಟ್ ಸೆಲ್ಫ್ ಸೇಸ್, ನಾ ಈಗ ಮೊದಲೇ ಹೇಳಿದ ಹಾಗೆ ಈ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಸಾರ್ವಜನಿಕ ಪ್ರಸಾರ ಅಂತಕ್ಕಂತಹದ್ದು ಅಲ್ಲಿ ಒಂದು ಪ್ರಮುಖ ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಿಗೆ ಸೇವೆಯನ್ನ ಒದಗಿಸ್ಕೊಡ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ಇವರು ತುಂಬಾ ಪ್ರಮುಖವಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ವ್ಯಾಖ್ಯಾನಗಳು ಕೂಡ ಇವುಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಇಟ್ ಈಸ್ ದ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್. ಇಟ್ ಸ್ಪೀಕ್ಸ್ ಟು ಎವ್ರಿ ಒನ್ ಆಸ್ ಎ ಸಿಟಿಸನ್. ಇಲ್ಲಿ ಒಂದು ಪಬ್ಲಿಕ್ ಸರ್ವಿಸ್, ಇದೊಂದು ಸಾರ್ವಜನಿಕ ಪ್ರಸಾರ ಸಂಸ್ಥೆ ಆಗಿರೋದ್ರಿಂದ ಆ ಸಂಸ್ಥೆ ಮೂಲಕ ಇದು ಎಲ್ಲರ ಜೊತೆನೂ ಕೂಡ ಕಮ್ಯುನಿಕೇಶನ್ ಅನ್ನ ಮಾಡತ್ತೆ. ಇಲ್ಲಿ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ಸ್ ಇರೋದಿಲ್ಲ. ಅಲ್ಲಿ ಜೆಂಡರ್ ಇರ್ಬೋದು, ಕಾಸ್ಟ್ ಇರ್ಬೋದು, ರಿಲಿಜಿಯನ್ ಇರ್ಬೋದು, ಕ್ರೀಡ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇಲ್ಲದ ಹಾಗೆ ಇಲ್ಲಿ ಪ್ರತಿಯೊಬ್ಬ ಸಮಾಜದಲ್ಲಿ ಅಂದ್ರೆ ದೇಶದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಕೂಡ ತನ್ನ ನಾಗರಿಕ ಅನ್ನುವಂತಹ ದೃಷ್ಟಿಯನ್ನ ಇಟ್ಕೊಂಡು, ಗಮನವನ್ನ ಇಟ್ಕೊಂಡು ಅವರುಗಳ ಜೊತೆಗೆ ಕಮ್ಯುನಿಕೇಶನ್ ಅನ್ನ ಕೂಡ ಇಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. And public broadcasters encourage access to and participation in public life. ಸೊ ಇಲ್ಲಿ ಪಬ್ಲಿಕ್ ಬ್ರಾಡ್ಕಾಸ್ಟರ್ಸ್ ಏನಿದ್ದಾರೆ, ಸಾರ್ವಜನಿಕ ಪ್ರಸಾರ ಮಾಡ್ತಕ್ಕಂಥವ್ರು ಏನಿದ್ದಾರೆ, ಅವ್ರುಗಳು ಯಾವತ್ತೂ ಕೂಡ ಎಲ್ಲಾ ಮಾಹಿತಿಗಳನ್ನ, ಎಲ್ಲರೂ ಯಾರು ಬೇಕಾದ್ರೂ ಕೂಡ ಯಾವುದೇ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಹಾಗೇನೆ ಅಂಡ್ ಪಾರ್ಟಿಸಿಪೇಷನ್ ಇನ್ ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನದಲ್ಲಿ ಅವರು ಕೂಡ ಪಾಲ್ಗೊಳ್ಳುವ ಹಾಗೆ ಅವ್ರಿಗೆ ಪ್ರೇರೇಪಣೆಯನ್ನ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಈ ಸಾರ್ವಜನಿಕ ಸೇವಾ ಪ್ರಸಾರಗಳು ಇರಬೇಕು ಅನ್ನುವಂತಹ ಮಾತನ್ನ ಕೂಡ ಈ ಒಂದು ಕಾನ್ಫರೆನ್ಸ್ಗಳಲ್ಲಿ ಹಾಗೆ ಸಮಿಟ್ಗಳಲ್ಲಿ ಕೂಡ ರೈಸ್ ಆಗ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು.